ಇಂದು ನಡೆದ ಇಳಕಲ್ ತಾಲೂಕಿನಲ್ಲಿ ಅಂಜುಮನ್ ಸಂಸ್ಥೆಯ ಅಧ್ಯಕ್ಷರಾದ ಉಸ್ಮಾನ್ ಗಣಿ ಉಮಾನಾಬಾದ್ ಅವರು ಸುದ್ದಿಗೋಷ್ಠಿಯೊಂದರಲ್ಲಿ ಮಾತನಾಡಿ, ಏಪ್ರಿಲ್ 2024ರಲ್ಲಿ ನಡೆಯಲಿರುವ ಸಾರ್ವತ್ರಿಕ ಲೋಕಸಭಾ ಚುನಾವಣೆಯಲ್ಲಿ ನಮ್ಮ ಮುಸ್ಲಿಂ ಬಾಂಧವರು ಕಾಂಗ್ರೆಸ್ ಕಡೆ ಹೋಗಲ್ಲ, ಬಿಜೆಪಿಗೆ ಓಟು ಹಾಕಲ್ಲ ಎಂದರು. ಏಕೆಂದರೆ ನಮ್ಮ ಮುಸ್ಲಿಂ ಬಾಂಧವರು ಕಾಂಗ್ರೆಸ್ಗೆ ಪ್ರತಿ ಸಲ ಓಟು ಹಾಕಿದ್ದೇವೆ. ಆದರೆ ನಮ್ಮನ್ನು ಓಟಿಗೋಸ್ಕರ ಉಪಯೋಗಿಸಿಕೊಳ್ಳುತ್ತಾರೆ ಬಿಟ್ಟರೆ ಮುಸ್ಲಿಮರವರಿಗೆ ಯಾವುದೇ ಸರ್ಕಾರದಿಂದ ಸವಲತ್ತುಗಳು ಸಿಗುತ್ತಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ತ್ರಿಕಾಲವಾಣಿ ಟಿವಿ 12 ನ್ಯೂಸ್ ರಿಪೋರ್ಟರ್ ದಾವಲ್ ಶೇಡಂ. ಆದರಣೀಯ ಗೌರವಾನ್ವಿತ ಕರ್ನಾಟಕ ರಾಜ್ಯದ ಸರ್ವ ಮುಸ್ಲಿಂ ಬಾಂಧವರಿಗೆ ತಿಳಿಸುವುದೇನೆಂದರೆ, ಇಂದು ದಿನಾಂಕ 22/4/2024ರಂದು ಅಂಜುಮನ್ ವಿದ್ಯಾಸಂಸ್ಥೆ ಇಳಕಲ್ ಕೈಗೊಂಡಿರುವಂತಹ ನಿರ್ಣಯವೇನೆಂದರೆ, ದಿನಾಂಕ 7/5/24ರಂದು ನಡೆಯುತ್ತಿರುವಂತಹ ಲೋಕಸಭಾ ಚುನಾವಣೆಯಲ್ಲಿ ನಮ್ಮ ಪಾತ್ರವೇನು ಎನ್ನುವಂಥ ವಿಷಯ ಕುರಿತು ಸುದೀರ್ಘವಾಗಿ ಚರ್ಚಿಸಿ ಇಂದು ಸರ್ವಾನುಮತದಿಂದ ಈ ನಿರ್ಣಯವನ್ನು ಕೈಗೊಂಡಿದ್ದೇವೆ. ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದು ಸುಮಾರು 10-11 ತಿಂಗಳುಗಳು ಕಳೆದವು. ಈ ರಾಜ್ಯದಲ್ಲಿ ಮುಸ್ಲಿಂ ಜನಾಂಗ 88.9 ಮತವನ್ನು ಕೊಟ್ಟು ಕಾಂಗ್ರೆಸ್ ಪಕ್ಷಕ್ಕೆ ಅಧಿಕಾರದ ಗದ್ದಿಗೆ ಮೇಲೆ ಕೂಡಿಸಲಾಯಿತು. ಆದರೆ ಕಾಂಗ್ರೆಸ್ ಪಕ್ಷದಿಂದ ಬಂದಿರುವಂಥ ಲಾಭವೇನು ಎನ್ನುವಂಥ ಪ್ರಶ್ನೆ ಹಾಕಿದರೆ ಉತ್ತರ ಮಾತ್ರ ಶೂನ್ಯ. ನಾನು ಕಾಂಗ್ರೆಸ್ ಪಕ್ಷದಲ್ಲಿ ಇರುವಂಥ ಮುಸ್ಲಿಂ ಶಾಸಕರಿಗೆ, ಕಾಂಗ್ರೆಸ್ ಪಕ್ಷದಲ್ಲಿ ಇರುವಂಥ ಮುಸ್ಲಿಂ ಸಚಿವರಿಗೆ ಈ ಉಸ್ಮಾನ್ ಗಣಿ ಎನ್ನುವ ಒಂದು ಪ್ರಶ್ನೆಯನ್ನು ಕೇಳುತ್ತಿದ್ದಾನೆ. ಹಿಂದೆ ಇರುವಂಥ ಬಿಜೆಪಿ ಸರ್ಕಾರ ಕರ್ನಾಟಕ ರಾಜ್ಯದಲ್ಲಿ ಇರುವಂತಹ ಮುಸ್ಲಿಮರ 2B ತೆಗೆದು ಪಂಚಮಶಾಲಿ ಲಿಂಗಾಯತರಿಗೆ ಕೊಡಲಾಯಿತು. ಈ ಉಸ್ಮಾನ್ ಗಣಿಯಾದ ನಾನು ಸುಪ್ರೀಂ ಕೋರ್ಟಿಗೆ ಹೋಗಿ ಅದರ ವಿರುದ್ಧ ತಡೆಯಾಜ್ಞೆಯನ್ನು ತಂದೆನು. 11 ತಿಂಗಳ ಗತಿಸಿದರೂ ಸಹಿತ ಅದಕ್ಕೇನು ಕಾಂಗ್ರೆಸ್ ಪಕ್ಷದಿಂದ ಉತ್ತರ ಸಿಗಲಿಲ್ಲ. ಈ ರಾಜ್ಯದಲ್ಲಿರುವಂಥ ಪಂಚಮಶಾಲಿಯ ಸಮಾಜ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದರೆ ಶಾಮೂರು ಶಿವಶಂಕರಪ್ಪನವರು ಇರುತ್ತಾರೆ, ವಿಜಯೇಂದ್ರ ಕಾಶ್ಯಪ್ನವರು ಇರುತ್ತಾರೆ, ಶಿವಾನಂದ ಪಾಟೀಲ್ರು ಇರುತ್ತಾರೆ, ಹೆಬ್ಬಾಳ್ಕರ್ ಅವರು ಇರುತ್ತಾರೆ. ಈ ರಾಜ್ಯದಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬಂದರೆ ಬೆಲ್ಲದವರು ಇರ್ತಾರೆ, ಯತ್ನಾಳ್ ಅವರು ಇರ್ತಾರೆ, ಬೊಮ್ಮಾಯಿಯವರು ಇರ್ತಾರೆ. ಎಲ್ಲಿ ಹೋದರೂ ಅವರ ರೊಟ್ಟಿ ತುಪ್ಪದಲ್ಲಿ ಬರುತ್ತದೆ. ಆದರೆ ಈ ರಾಜ್ಯದಲ್ಲಿ ಮುಸ್ಲಿಮರ ಗತಿಯೇ ಯಾವ ಪುರುಷಾರ್ಥಕ್ಕಾಗಿ ಕಾಂಗ್ರೆಸ್ ಪಕ್ಷಕ್ಕೆ ನಾವು ಓಟು ಕೊಡಬೇಕು? ನಮ್ಮ ಮಕ್ಕಳ ಭವಿಷ್ಯವನ್ನು ಹಾಳು ಮಾಡಿಕೊಂಡು ನಮ್ಮ ಮಕ್ಕಳ ಮುಂದಿನ ಭವಿಷ್ಯಕ್ಕೆ ನಾವು ತಿಲಾಂಜಲಿಯನ್ನು ಹೇಳಿ ಕಾಂಗ್ರೆಸ್ ಪಕ್ಷಕ್ಕೆ ಓಟು ಕೊಡಬೇಕಾ ಎನ್ನುವಂಥ ಪ್ರಶ್ನೆ ನಮ್ಮೆಲ್ಲರ ಮುನ್ನ ಕಾಡುತ್ತಾ ಇದೆ. ಈ ರಾಜ್ಯದಲ್ಲಿ ಇರುವಂತಹ ಸ್ವಂತ ವಿಮಾನ ಹೊಂದಿದಂಥವರಿಗೆ, ಸ್ವಂತ ಶುಗರ್ ಫ್ಯಾಕ್ಟರಿ ಹೊಂದಿದಂಥವರಿಗೆ, ಸ್ವಂತ ಸಿಮೆಂಟ್ ಫ್ಯಾಕ್ಟರಿ ಹೊಂದಿದಂಥವರಿಗೆ, ಸ್ವಂತ ಮೆಡಿಕಲ್ ಕಾಲೇಜ್ ಇರುವಂಥವರಿಗೆ 2B ಕೊಡಬೇಕಾ? 2B ಇರಬೇಕಾ? ರಾಜ್ಯದಲ್ಲಿರುವಂಥ ಮುಸ್ಲಿಮರು, ಯಾವ ಕಟ್ಟದ ಅಂಗಡಿ ಇಟ್ಟಂಥ ಮುಸ್ಲಿಮರು, ಯಾವ ಪಂಚರ್ ಅಂಗಡಿ ಇಟ್ಟಂಥ ಮುಸ್ಲಿಮರು, ಯಾವ ಗ್ಯಾರೇಜ್ ಇಟ್ಟಂಥ ಮುಸ್ಲಿಮರು, ಯಾವ ಪೈಖಾನೆಯನ್ನು ತೊಳೆಯುವಂಥ ಮುಸ್ಲಿಮರಿಗೆ 2B ಇಲ್ಲ. ಈ ಸಂವಿಧಾನಬದ್ಧವಾದ ಅಧಿಕಾರವನ್ನು ಬೆಸೆದುಕೊಳ್ಳುವಂಥ ಸರ್ಕಾರಕ್ಕೆ ಓಟು ಕೊಡುವಂಥ ಮೂರ್ಖರು ಮುಸ್ಲಿಮರಿಲ್ಲ. ಈ ರಾಜ್ಯದಲ್ಲಿ ಇರುವಂತಹ ಮುಸ್ಲಿಂ ನಾಯಕರಿಗೆ ಉಸ್ಮಾನ್ ಗಣಿಯನ್ನು ಒಂದು ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾನೆ. ನಿಮಗೆ ಸಮಾಜದ ಚಿಂತನೆ ಇದ್ದರೆ, ನಿಮ್ಮ ಮಕ್ಕಳ ಮೊಮ್ಮಕ್ಕಳ ಚಿಂತನೆ ಇದ್ದರೆ, ಅವರಿಗೆ ನೀವು ಶಿಕ್ಷಣ ಕೊಡಬೇಕು, ಸರ್ಕಾರಿ ನೌಕರಿ ಕೊಡಬೇಕು ಎನ್ನುವಂಥ ಚಿಂತನೆ ನಿಮಗಿದ್ದರೆ ಇಂದು ಈ ಹೋರಾಟಕ್ಕೆ ಸಿದ್ಧರಾಗಬೇಕು. ಯಾವ ಪುರುಷಾರ್ಥಕ್ಕಾಗಿ ನಾವು ಕಾಂಗ್ರೆಸ್ ಪಕ್ಷಕ್ಕೆ ಓಟನ್ನು ಕೊಡಬೇಕು ಎನ್ನುವಂತಹ ಸುದೀರ್ಘವಾದ ವಿಚಾರವನ್ನು ಮಾಡಿ ಇಂದು ಅಂಜುಮನ್ ವಿದ್ಯಾಸಂಸ್ಥೆ ಒಂದು ನಿರ್ಣಯ ಕೈಗೊಂಡಿದೆ. ಇವತ್ತಿನಿಂದ ಬಾಗಲಕೋಟ್ ಮತಕ್ಷೇತ್ರದ ಲೋಕಸಭಾ ಚುನಾವಣೆಯಲ್ಲಿ ಯಾರು ಪ್ರಚಾರಕ್ಕೆ ಹೋಗಬಾರದು. ಯಾರು ಕಾಂಗ್ರೆಸ್ ಪಕ್ಷದ ಪ್ರಚಾರಕ್ಕೆ ಹೋಗಿದ್ದೇ ಆದರೆ ಅವರಿಗೆ ಅವರ ಮಕ್ಕಳ ಚಿಂತನೆ ಇಲ್ಲ ಅನ್ನುವಂಥದ್ದು ಸುಸ್ಪಷ್ಟವಾಗಿ ಕಂಡು ಬರುತ್ತದೆ. ನಾವು ಬಿಜೆಪಿಯನ್ನು ವಿರೋಧಿಸುತ್ತೇವೆ, ಖಡಾಖಂಡಿತವಾಗಿ ವಿರೋಧಿಸುತ್ತೇವೆ. ಅಂದ ಮಾತ್ರಕ್ಕೆ ಕಾಂಗ್ರೆಸ್ ಪಕ್ಷಕ್ಕೆ ಓಟು ಕೊಡುವುದಿಲ್ಲ. ಓಟು ಕೊಡಬೇಕಾ? ಓಟು ಕೊಡುವುದಾದರೆ ಕರಾರಿ ಒಳಪಟ್ಟು ಓಟು ಕೊಡುವಂಥ ನಿರ್ಣಯಕ್ಕೆ ಬರುತ್ತೇವೆ, ಇಲ್ಲದಿದ್ದರೆ ಓಟು ಕೊಡುವುದಿಲ್ಲ.
ಬಿಜೆಪಿಯವರು ಸುಸ್ಪಷ್ಟವಾಗಿ ಹೇಳುತ್ತಾರೆ ಮುಸ್ಲಿಮರ ಓಟು ಬೇಕಾಗಿಲ್ಲ, ಅವರಿಗೆ ಕೊಡುವುದು ಬೇಡ. ಕಾಂಗ್ರೆಸ್ನವರು ತಿಳಿದುಕೊಂಡಿದ್ದಾರೆ ಮುಸ್ಲಿಮರಿಗೆ ಕಾಂಗ್ರೆಸ್ ಪಕ್ಷ ಬಿಟ್ಟರೆ ಗತಿ ಏನು. 800 ವರ್ಷಗಳ ಕಾಲ ಈ ದೇಶವನ್ನು ಆಳಿದ ಮುಸ್ಲಿಮರು ಅಷ್ಟು ದಡ್ಡರಿಲ್ಲ ನಾಯಕರೇ, ಅಷ್ಟು ದಡ್ಡರಿಲ್ಲ. ಇವತ್ತು ಯುವಜನಾಂಗ ಎದ್ದು ನಿಂತಿದೆ. ಯುವಜನಾಂಗ ತನ್ನ ಹೋರಾಟಕ್ಕೆ ಸಿದ್ಧತೆಯನ್ನು ನಡೆಸಿದೆ. ಈ ನಿರ್ಣಯವನ್ನು ನಾಳೆ ಬಾಗಲಕೋಟದಲ್ಲಿ ತೆಗೆದುಕೊಂಡು ನಾಳೆ ಬಾಗಲಕೋಟದಲ್ಲಿ ಸಹಿತ ಪ್ರೆಸ್ ಮೀಟ್ ಮಾಡಿ ಹೇಳಲಾಗುವುದು. ಉಸ್ಮಾನ್ ಗನಿ ಹುಮ್ನಾಬಾದ್ ಇನ್ನು ಸರ್ವ ಮುಸ್ಲಿಂ ಬಾಂಧವರಿಗೆ ಕರೆ ಕೊಡ್ತಾ ಇದ್ದೇನೆ. ಕಾಂಗ್ರೆಸ್ ಪಕ್ಷಕ್ಕೆ ಓಟು ಕೊಡುವುದಕ್ಕೆ ನೀವು ಒಂದು ನಿಮಿಷ ಕೂಡ ನಿಮ್ಮ ಸಮಯವನ್ನು ಹಂಚಬಾರದು, ಒಂದು ಪೈಸೆ ಕೂಡ ನಿಮ್ಮ ಸೊತ್ತನ್ನು ಹಂಚಬಾರದು. ಏನು ಮುಸ್ಲಿಮರಿಗೆ ಅಧಿಕಾರ ಇದೆಯಾ? ಏನು ಮುಸ್ಲಿಮರಿಗೆ ದುಡ್ಡು ಇದೆಯಾ? ಏನು ಮುಸ್ಲಿಮರಿಗೆ ಶಿಕ್ಷಣ ಇದೆಯಾ? ಇಲ್ಲ, ಏನಿಲ್ಲ. ಮಕ್ಕಳನ್ನು ಹಡಿಯುವುದು, ಮಕ್ಕಳನ್ನು ಬೆಳೆಸುವುದು ಕಾಂಗ್ರೆಸ್ ಪಕ್ಷಕ್ಕೆ ಓಟು ಹಾಕಲಿಕ್ಕೆ ಮಾತ್ರ, ಬೇರೆ ಏನಿಲ್ಲ. ಆದ ಕಾರಣ ಇಂದು ಅಂಜುಮನ್ ವಿದ್ಯಾಸಂಸ್ಥೆ ನಿರ್ಣಯ ಸರ್ವಾನುಮತದಿಂದ ನಿರ್ಣಯ ಕೈಗೊಂಡಿದೆ. ಕಾಂಗ್ರೆಸ್ ಪಕ್ಷ ಬೆಂಬಲಕ್ಕೆ ಯಾವ ಒಂದು ನಿಮಿಷ ಕೂಡ ಸಮಯ ಹಚ್ಚಬಾರದು. ಮುಸ್ಲಿಮರ ಓಟು ಬೇಕಾಗಿದ್ದೇ ಆದರೆ ಮುಖ್ಯಮಂತ್ರಿಗಳ ಜೊತೆಗೆ ಒಂದು ಚರ್ಚೆ ಆಗಬೇಕು. ಅಂದಾಗ ಮಾತ್ರ ಓಟು ಕೊಡುವಂಥ ನಿರ್ಣಯಕ್ಕೆ ಬರುತ್ತೇವೆ, ಇಲ್ಲದಿದ್ದರೆ ಓಟು ಕೊಡುವ ನಿರ್ಣಯಕ್ಕೆ ಬರೋದಿಲ್ಲ. ಓಟಿನ ಅವಶ್ಯಕತೆ ಇದ್ದವರು ಬರಬಹುದು, ಇಲ್ಲದಿದ್ದರೆ ಬಿಡಬಹುದು ಅನ್ನುವಂಥ ಒಂದು ಮನಸ್ಸಿನ ನೋವನ್ನು ಈ ರಾಜ್ಯದ ಮುಸ್ಲಿಮರ ಮುಂದೆ ಇಡಲಾಗಿದೆ. ಮುಸ್ಲಿಮರೇ, ಯೋಚಿಸಿ, ಚಿಂತಿಸಿ. ಲೋಕಸಭೆಯಲ್ಲಿ ನಿಮ್ಮ ಬಗ್ಗೆ ಮಾತನಾಡುವವರು ಯಾರು? ನಿಮ್ಮ ಸಮಸ್ಯೆಗಳ ಬಗ್ಗೆ ಮಾತನಾಡುವವರು ಯಾರು? ನಿಮ್ಮ ಹಕ್ಕಿಗಾಗಿ ಹೋರಾಡುವವರು ಯಾರು? ಚಿಂತಿಸಿ. ಕಣ್ಣು ಮುಚ್ಚಿ ನಡೆಯಬೇಡಿ, ಕಣ್ಣು ತೆರೆದು ನಡೆಯಿರಿ ಅನ್ನುವಂಥ ಒಂದು ತನ್ನ ಚಿಂತನೆಯನ್ನು ಉಸ್ಮಾನ್ ಗನಿ ತಮ್ಮೆಲ್ಲರ ಮುಂದೆ ಇಟ್ಟಿದ್ದಾನೆ. ಈ ಉಸ್ಮಾನ್ ಗನಿಯವರ ಚಿಂತನೆಯನ್ನು ತಾವೆಲ್ಲರೂ ಒಪ್ಪಿಕೊಂಡು ಸಹಮತ ನುಡುತ್ತೀರಿ ಅನ್ನುವಂಥ ನಂಬಿಕೆ ಇಟ್ಟುಕೊಂಡು ಈ ನನ್ನ ಹೇಳಿಕೆಯನ್ನು ಮುಕ್ತಾಯ ಮಾಡುತ್ತೇನೆ. ಧನ್ಯವಾದಗಳು.